ಜನವರಿ 6ರಂದು ಬಿಟಿ ಆಕ್ಟ್ 1949 ರದ್ದುಗೊಳಿಸುವಂತೆ ರಾಜ್ಯಪಾಲರಿಗೆ ಮನವಿ. ಬಂತೆ ಅಮರ ಜ್ಯೋತಿ. ಚಾಮರಾಜನಗರದಲ್ಲಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧ್ಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವೀರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ 2ರಂದು ದೆಹಲಿ ಚಲೋ ಮೆಷರ್ಸ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಬಂತೆ ಅಮರಜ್ಯೋತಿ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವ ಭಗವಾನ್ ಬುದ್ಧರ ಪವಿತ್ರ ಆಸ್ತಿಯ ದರ್ಶನವನ್ನ ಮಾಡಿ ಬುದ್ಧ ವಂದನೆ ಸಲ್ಲಿಸುವ ಮುಖಾಂತರ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗುವುದು. ನಂತರ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಜಿಲ್ಲೆಯಿಂದ ಬೌದ್ಧರು ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ನಾಳೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಜನವರಿ 4ರಂದು 10:30ಕ್ಕೆ ನಗರದ ಎಡಬೆಟ್ಟದಲ್ಲಿರುವ ನಳಂದ ವಿಶ್ವವಿದ್ಯಾಲಯದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಬುದ್ಧಗಯ ಮುಕ್ತಿ ಆಂದೋಲನ ಯೋಧನಾಗಿ ಬಂತೆ ವಿನಯಾಚಾರ್ಯ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧರು ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವರ ಹೋರಾಟ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಆರ್ ಬಸವರಾಜ್, ತಾಲೂಕು ಅಧ್ಯಕ್ಷ ಕೃಷ್ಣಯ್ಯ, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ನಾಗಶಿಲ್ಪ, ಮುಖಂಡ ಸಿಎಂ ಕೃಷ್ಣಮೂರ್ತಿ, ರಮಾಬಾಯಿ ಫೌಂಡೇಶನ್ ಜಿಲ್ಲಾಧ್ಯಕ್ಷೆ ಪುಷ್ಪ ಮರಿಸ್ವಾಮಿ, ಉಪಾಸಕ ಎಂ ಸಿದ್ದರಾಜು ಸೋಮವಾರಪೇಟೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆ ಸ್ಟ್ರೀಮ್, ಚಾಮರಾಜನಗರ. ಸ್ವಾಗತ ಬಯಸ್ತಾ ಮುಂದುಗಡೆ ನಾವು ಇಲ್ಲಿ ಆಂದೋಲನ ಮಾಡ್ತಾ ಇರೋದು ಏನಪ್ಪ ಅಂದರೆ ಬಿಟಿ ಆಕ್ಟ್, ಬಿಹಾರದಲ್ಲಿ ಇರ್ತಕ್ಕಂಥ ಬಿಟಿ ಆಕ್ಟನ್ನು 1949 ಬಿಟಿ ಆಕ್ಟನ್ನು ರದ್ದುಗೊಳಿಸಬೇಕು. ಅದರ ಆಡಳಿತವನ್ನು ಬುದ್ಧಗಯದ ಟೆಂಪಲ್ ಆಡಳಿತವನ್ನು ಬೌದ್ಧರಿಗೆ ಪರಿಪೂರ್ಣವಾಗಿ ವಹಿಸಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಉದ್ದೇಶ. ಇಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 25 ಕೋಟಿ ಜನರ ಬೇಡಿಕೆಯನ್ನು ಕೂಡ ಅದೇ ಆಗಿದೆ. ಆದ್ದರಿಂದ ಈಗ ನಮ್ಮ ಬದ್ಧೇಜಿಯವರು ಹೇಳಿದ ಪ್ರಕಾರ ಒಂದೊಂದು ಧರ್ಮಕ್ಕೆ ಒಂದೊಂದು ವಹಿಸಿರೋದ್ರಿಂದ ಬೌದ್ಧರಿಗೆ ಯಾಕೆ ವಹಿಸಬಾರದು ಅಂತಕ್ಕಂಥದ್ದೇ ನಮ್ಮ ಒಂದು ಅನಿಸಿಕೆ ಬಂಧುಗಳು. ಈ ಸಂದರ್ಭದಲ್ಲಿ ನಾಳೆ 6ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಒಂದು 5,000 ಜನರು ಬರುವಂತ ನಿರೀಕ್ಷೆ ಇದೆ. ಅದೇ ವಿನಯಾಚಾರ್ಯ ಬಂತೆಯವರ ಆತ್ಮೀಯ ಎಲ್ಲ ಮಿತ್ರರು, ಇಂದು ನಾನು ಚಾಮರಾಜನಗರವರ ಜಿಲ್ಲೆಯ ಮೂಲಕ ಇವತ್ತು ನಾಡಿನ ಜನರಿಗೆ ಹೊಸ ವರ್ಷದ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸವಿ ನೆನಪಿನ ಶುಭಾಶಯ ಕೋರುತ್ತೇನೆ. ಇಂದು ಪತ್ರಿಕೆ ಮಾಧ್ಯಮ ಮೂಲಕ ಈ ನಾಡಿನ ಜನರಿಗೆ ಒಂದು ಸಂದೇಶ ಬಯಸಿದೆ. ನಾಳೆ ದಿನಾಂಕ 4 ಜನವರಿ 2021ರಿಂದ ಈ ಒಂದು ನಗರಕ್ಕೆ ಪೂಜ್ಯ ಬಂತೆ ವಿನಾಚಾರ್ಯ ಅವರು ಆಗಮಿಸ್ತಾ ಇದ್ದಾರೆ. ಕಾರಣ ಬುದ್ಧಗಯ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಪ್ರಯುಕ್ತವಾಗಿ ಈ ದೇಶದಲ್ಲಿ ಸುಮಾರು 134 ವರ್ಷಗಳಿಂದ ಈ ಹೋರಾಟವನ್ನು ಆರಂಭವಾಗಿದೆ. ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಬಂತೆ ವಿನಾಚಾರ್ಯ ಅವರು ಕಳೆದ ವರ್ಷ 2025 ಫೆಬ್ರವರಿಯಿಂದ ಈ ಹೋರಾಟವನ್ನು ಇಡೀ ಒಂದು ಭಾರತ ದೇಶದ ಪ್ರತಿ ಜಿಲ್ಲೆಯೂ ಕೂಡ ಜನರು ಜಾಗೃತಿಗೊಳಿಸುವ ಮೂಲಕ ಒಂದು ಆಂದೋಲನವನ್ನು ಸಿದ್ಧತೆ ಮಾಡಿದ್ದಾರೆ. ಆ ಸಿದ್ಧತೆಯ ಫಲಿತವಾಗಿ ಮೈಸೂರಿಗೆ 4ನೇ ತಾರೀಕು ದಿನಾಂಕ ಇರೋದ್ರಿಂದ ಮತ್ತು ಬೆಂಗಳೂರಿನಲ್ಲಿ ದಿನಾಂಕ 6ನೇ ತಾರೀಕು ಆಯೋಜನೆ ಇರೋದ್ರಿಂದ, ಅಲ್ಲದೆ ಕನಕಪುರದಲ್ಲಿ ಈ ಕಾರ್ಯಕ್ರಮವನ್ನು ಪೂರ್ವ ಸಿದ್ಧತೆ ಇರೋದ್ರಿಂದ, ಹಾಗಾಗಿ ಈ ಚಾಮರಾಜನಗರಕ್ಕೆ ನಾಳೆ ನಡೀತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ನಿಮಿತ್ತವಾಗಿಯೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದವಾಗಿ ಅನಿಶ್ಚಿತವಾಗಿ ಇವತ್ತು ನಾಳೆ ಈ ನಗರಕ್ಕೆ ಬಂತೆ ಬರ್ತಾ ಇದ್ದಾರೆ.
ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಸುಮಾರು ಧರ್ಮಗಳು, ಜಾತಿಗಳು ಇರೋದ್ರಿಂದ ಅದರಂತೆ ಬೌದ್ಧ ಧರ್ಮವು ಕೂಡ ಬಂತು. ಹಾಗಾಗಿ ಭಗವಾನ್ ಬುದ್ಧರಿಗೆ ಜ್ಞಾನ ಕೊಟ್ಟಂತಹ ಪವಿತ್ರ ಸ್ಥಳ ಅದು ಬುದ್ಧಗಯ. ಇಡೀ ಬೌದ್ಧರ ಜಗತ್ತಿನ ಅಸ್ಮಿತೆಯ ಕೇಂದ್ರ. ಯಾವ ರೀತಿ ಮುಸ್ಲಿಮರಿಗೆ ಮಕ್ಕಾ ಮದೀನವೋ, ಹಿಂದೂಗಳಿಗೆ ಕಾಶಿಯೋ ಮತ್ತು ಇತರ ಧರ್ಮಗಳಿಗೆ ಪವಿತ್ರ ಸ್ಥಳವಿದೆಯೋ, ಆದರೆ ಜಗತ್ತಿನ, ಭಾರತದಲ್ಲ, ಜಗತ್ತಿನ ಬೌದ್ಧರ ಒಂದು ಅಸ್ಮಿತೆಯ ಕೇಂದ್ರ ಯಾವುದಿದೆ ಅಂದ್ರೆ ಬುದ್ಧಗಯ ಮಹಾಬೋಧಿ. ಆ ವಿಚಾರವಾಗಿ ನಮ್ಮ ಪೂಜ್ಯ ಗುರುಗಳು ಸುಮಾರು 130 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಈ ಹಿಂದೆ ಬೌದ್ಧರ ವಿಚಾರವಾಗಿ ಬೌದ್ಧ ಧಮ್ಮವನ್ನು ಇಲ್ಲಿ ಓಡಿಸೋಕ್ಕೆ ಸಾಕಷ್ಟು ಪ್ರಯತ್ನ. ಅಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬೌದ್ಧ ಧಮ್ಮ ವಿದೇಶಿ ಫಲಾನ ಆಯಿತು. ಹಾಗಾಗಿ ಈ ದೇಶದಲ್ಲಿ ಇರಲಿಲ್ಲ. ಹಾಗೆ ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಒಂದು ಆ್ಯಕ್ಟ್ ಮಾಡಿಕೊಂಡು ಬೌದ್ಧ ಧಮ್ಮ ಬೆಳೆಸಲಿಕ್ಕೆ ಒಂದು 4 ಜನ ಬ್ರಾಹ್ಮಣರು, 4 ಜನ ಬೌದ್ಧರು ಸೇರಿಸ್ಕೊಂಡು 9 ಜನರ ಒಂದು ಕಮಿಟಿ ಮಾಡುವ ಮೂಲಕ ಇವತ್ತು ಬುದ್ಧಗಯ BT ಆಕ್ಟ್ ಅಂತಕ್ಕಂಥ ಒಂದು ಕಾನೂನು ಮಾಡಿಕೊಂಡು ಇವತ್ತು ಈ ಥರ ವ್ಯವಸ್ಥೆ ಮಾಡಿದೆ. ಆ ಕಾರಣಕ್ಕಾಗಿ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಯಾವ ರೀತಿ ಹಿಂದೂಗಳಿಗೆ ರಾಮ ಮಂದಿರ ಇದೆಯೋ, ಮುಸ್ಲಿಮರಿಗೆ ಯಾವ ರೀತಿ ಮಸ್ಜಿದ್ ಇದೆಯೋ, ಕ್ರೈಸ್ತರಿಗೆ ಯಾವ ರೀತಿ ಚರ್ಚ್ ಇದೆಯೋ, ಅದರಂತೆ ನಮ್ಮ ಬೌದ್ಧ ವಿಹಾರ ನಮ್ಗೆ ಒಪ್ಪಿಸ್ಬೇಕು, ಆ BT ಆಕ್ಟ್ ಅನ್ನು ರದ್ದುಪಡಿಸಬೇಕು ಅಂತಂತ ಒಂದು ಬೇಡಿಕೆ. ಆ ಕಾರಣಕ್ಕಾಗಿ ಇವತ್ತು ನಾಡಿನ ಜನರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯಂತೆ ಇವತ್ತು ಬೌದ್ಧ ಧರ್ಮ ಅನುಸರಣೆ ಆಚರಣೆ ಮಾಡುವ ಮೂಲಕ ಜಾಗೃತಗೊಂಡಿದ್ದಾರೆ. ಹಾಗಾಗಿ ನಮ್ಮ ಬೌದ್ಧ ವಿಹಾರಗಳ ಮೂಲಕ ನಮ್ಮ ನಾಡಿನ ಜನರಿಗೆ ಅಭಿವೃದ್ಧಿ ಆಗಬೇಕು, ಧಾರ್ಮಿಕವಾಗಿ ಅವರೆಲ್ಲ ಸದೃಢ ಆಗಬೇಕು. ಇವತ್ತು ಇಡೀ ಜಗತ್ತಿನ ದಾನ ಬೌದ್ಧ ವಿಹಾರಕ್ಕೆ ಬರ್ತಾ ಇದೆ. ಆ ದಾನ ಪಡ್ಕೊಂಡಂತ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಬೌದ್ಧ ಧರ್ಮ ಬೆಳೆದೇ ಇರೋದ್ರಿಂದ, ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಬೆಳೆಸದೇ ಇರೋದ್ರಿಂದ ಇವತ್ತು ಬೌದ್ಧ ಧರ್ಮ ಇವತ್ತು ಅಧೋಗತಿಯಲ್ಲಿದೆ. ಈ ಜಗತ್ತೇ ಇವತ್ತು ಬೌದ್ಧ ಧರ್ಮದಲ್ಲಿ ಇಂಪಾರ್ಟೆಂಟ್ ಆಗಿ ಜಪಾನ್, ಜರ್ಮನ್, ಕಂಬೋಡಿಯಾ ಅಂತಕ್ಕಂಥ ರಾಷ್ಟ್ರಗಳು ಈ ಬೌದ್ಧ ಧರ್ಮದಿಂದ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇವತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಮುಂದುವರೆದಿವೆ. ಆದರೆ ಭಾರತದಲ್ಲಿ ಬುದ್ಧ ಹುಟ್ಟಿದ ನಾಡಿನಲ್ಲಿ ಇವತ್ತು ಬೌದ್ಧ ಧರ್ಮ ಕ್ಷಣಿಸ್ತಾ ಇದೆ. ಅಲ್ಲದೆ ಭಾರತ ಮೌಢ್ಯ ರಾಷ್ಟ್ರ ಅಂತ ಅಲ್ಲಿಗೆ 2ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಆ ವಿಚಾರವಾಗಿ ನಮ್ಮ ಭಿಕ್ಕು ಸಂಘದ ಸಂಘ ನಾಯಕ ಯೋಧರಾಗಿ ಇಂಥ ವಿಷಯಗಳಲ್ಲಿ ಪ್ರಶ್ನೆ ಮಾಡುವ ಮೂಲಕ ಇವತ್ತು ಈ ಆಂದೋಲನವನ್ನು ಶುರು ಮಾಡಿದ್ದಾರೆ. ಈ ಆಂದೋಲನದ ವಿಚಾರವಾಗಿ ಇವತ್ತು ನಾವೆಲ್ಲರೂ ಕೂಡ ಬೌದ್ಧರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಇನ್ನುಳಿದ ಎಲ್ಲರೂ ಕೂಡ ನಾವು ಬೌದ್ಧರ ಆಯ್ಕೆಸಿದ್ದು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ವಿ. ಆ ಕಾರಣಕ್ಕಾಗಿ ಬಂತೇಜ್ ದಿನಾಚರಣೆ ನಾಳೆ ಬರೋದ್ರಿಂದ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಏನಪ್ಪ ಅಂತಂದ್ರೆ ನಾಡಿನ ಜನರಿಗೆ ಹೆಚ್ಚಿನ ರೀತಿಯಿಂದ ಪ್ರಚಾರ ಪ್ರಸಾರ ಮಾಡಬೇಕು. ನಮ್ಮ ಜೊತೆಗೆ BSI ಜಿಲ್ಲಾಧ್ಯಕ್ಷರು